ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಸೈಲೆಂಟ್ ಆಗಿ ಎಸ್ಐಟಿ ಟೀಮ್ ತನಿಖೆ ಮಾಡ್ತಾ ಇದೆ. ಮಫ್ತಿಯಲ್ಲಿ 2 ಟೀಮ್ ಮಾಡಿಕೊಂಡು ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ. ಹಾಸನ ನಗರ ಹಾಗೂ ಹೊಳೆನರಸೀಪುರ ಪಟ್ಟಣದಲ್ಲಿ ಇನ್ವೆಸ್ಟಿಗೇಷನ್ ಚಾಲು ಇಟ್ಕೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಬಹಳ ಸೈಲೆಂಟ್ ಆಗಿ ಹಾಸನದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಮಫ್ತಿಯಲ್ಲಿ 2 ಟೀಮ್ ಮಾಡಿಕೊಂಡು ಎಸ್ಐಟಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ನಾವೇ ಹೇಳಿದ್ವಿ, ಇದೇನು ಸೈಲೆಂಟ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಹಾಸನ ನಗರ ಹಾಗೂ ಹೊಳೆನರಸೀಪುರ ಪಟ್ಟಣದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಹಲವು ಸಂತ್ರಸ್ತರಿಂದ ಮಾಹಿತಿ ಪಡಿತಾ ಇದೆ ಎಸ್ಐಟಿ ತಂಡಗಳು. ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿರುವಂಥ ಎಸ್ಐಟಿ ಅಧಿಕಾರಿಗಳು ಆ ಸಂತ್ರಸ್ತೆಯರು ಮಾತಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಮಫ್ತಿಯಲ್ಲಿ ಬಂದು ಗೌಪ್ಯ ಸ್ಥಳದಲ್ಲಿ ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರಂತೆ, ಮಾತನಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂತ್ರಸ್ತೆಯರನ್ನ, ಆ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರನ್ನ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ. ಅವರಲ್ಲಿ ಗೌಪ್ಯವಾಗಿ ಹೋಗಿ ಮಾತನಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಹಾಸನ ಪೊಲೀಸರಿಂದ ಎಲ್ಲ ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆದರೆ ಬಹಳ ಗುಪ್ತಾಗಿ ತನಿಖೆ ಮಾಡ್ತಾ ಇದ್ದಾರೆ. HD ರೇವಣ್ಣಗೆ ಸೇರಿದ ತೋಟದಲ್ಲಿ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪಡುವಲ ಹಿಪ್ಪೆ ತೋಟದಲ್ಲಿ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ ಅನ್ನೋ ಆರೋಪ, ಗಂಭೀರ ಆರೋಪವನ್ನ ಕೈ ಸಂಸದ DK ಸುರೇಶ್ ಮಾಡಿದ್ರು. ತೋಟದ ಮನೆಗೂ ಎಸ್ಐಟಿ ತಂಡ ಭೇಟಿ ಕೊಟ್ಟಿದೆ, ಸಾಧ್ಯತೆ ಇದೆ ಭೇಟಿ ಕೊಡುವಂಥದ್ದು. ಪ್ರತಿನಿತ್ಯ ತೋಟದ ಮನೆಗೆ ಪ್ರಜ್ವಲ್ ರೇವಣ್ಣ ಹೋಗ್ತಾ ಇದ್ದಂತೆ. ಹೊಳೆನರಸೀಪುರ ತಾಲೂಕಿನ ಪಡುವಲ ಹಿಪ್ಪೆ ಗ್ರಾಮದಲ್ಲಿ ಆ ತೋಟ ಇದೆ. ಇಷ್ಟೊಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಲ್ಲ, ಎಲ್ಲಿ ಮಾಡ್ಕೊಂಡಿದ್ದಾರೆ? ದೆಹಲಿಲಿ ಮಾಡ್ಕೊಂಡ್ರ? ಅವರೊಬ್ರು ಸಂಸದ, ಹಾಗಾಗಿ ದೆಹಲಿಲಿ ಬಹಳ ಹೆಚ್ಚಿನ ಸಮಯವನ್ನ ಅಲ್ಲಿರ್ತಾರೆ. ದೆಹಲಿಲಿ ಮಾಡ್ಕೊಂಡ್ರ, ಅದು ಬೆಂಗಳೂರಲ್ಲಿ ಮನೆಗಳಿದ್ದಾವೆ, ಬೆಂಗಳೂರಲ್ಲಿ ಮಾಡ್ಕೊಂಡ್ರ, ಅಥವಾ ಹಾಸನದಲ್ಲಿ ಮಾಡ್ಕೊಂಡ್ರ ಅಂತ. ಆದರೆ ಪಡುವಲ ಹಿಪ್ಪೆ ಗ್ರಾಮದಲ್ಲಿ, ಹೊಳೆನರಸೀಪುರ ತಾಲೂಕು ಪಡುವಲ ಹಿಪ್ಪೆ ಗ್ರಾಮದಲ್ಲಿ ರೇವಣ್ಣ ಅವರ ತೋಟದ ಮನೆ ಇದೆ. ಅಲ್ಲಿಗೆ ಪದೇ ಹೋಗ್ತಾ ಇದ್ರಂತೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಆ ತೋಟದ ಮನೆಯಲ್ಲಿ ಇಷ್ಟೆಲ್ಲ ವಿಡಿಯೋಗಳು ಚಿತ್ರೀಕರಣಗೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಈ ದೃಶ್ಯ. ಇದೇ ಆ ತೋಟದ ಮನೆ, ಅದೇ ಆ ಮನೆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇತ್ತಲ್ಲ, ಆ ಮನೆ ಭವ್ಯವಾದ ಮನೆ. ಅಲ್ಲೂ ಕೂಡ ಹೋಗುವಂಥ ಸಾಧ್ಯತೆ ಇದೆಯಂತೆ, ತನಿಖೆ ನಡೆಸುವಂಥ ಸಾಧ್ಯತೆ ಇದೆಯಂತೆ. ಪ್ರತಾಪ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರತಾಪ್, ದೊಡ್ಡ ಪ್ರಶ್ನೆ ಇದ್ದಿದ್ದು ಈ ಎಲ್ಲ ವಿಡಿಯೋಗಳು ಚಿತ್ರೀಕರಣಗೊಂಡಿದ್ದು ಎಲ್ಲಿ ಅಂತ. ಮೊನ್ನೆ ಕುಮಾರಸ್ವಾಮಿ ಹೇಳ್ತಾ ಇದ್ರು, 2,500 ವಿಡಿಯೋ ಇದ್ರೆ ಏನು ಅದೇ ಕೆಲಸ ಮಾಡ್ಬೇಕಾ, 5-6 ವರ್ಷದಿಂದ ಇದೇ ಕೆಲಸ ಮಾಡ್ಬೇಕಾ ಅಂತ ಅವ್ರನ್ನು ಕೇಳ್ತಾ ಇದ್ರು. ಈ ಕೆಲಸ ಮಾಡಿದ್ದಾದ್ರೂ ಎಲ್ಲ ಆಗಿರ್ಬೋದು, ತನಿಖೆ ಯಾವ ದಿಸೆಯಲ್ಲಿ ನಡೀತಾ ಇದೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೊಸದೇ ಅಂತಂದರೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತಂಡ ತನಿಖೆಯನ್ನು ಆರಂಭಗೊಳಿಸಿದೆ. ಹಾಸನ ಮತ್ತು ಹೊಳೆನರಸೀಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಎಸ್ಐಟಿ ತಂಡ 2 ತಂಡಗಳಾಗಿ ರಚನೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ A1 ಆರೋಪಿಯಾಗಿ HD ರೇವಣ್ಣ ಮತ್ತು A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣವನ್ನು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯ ದೂರಿನ ಆಧಾರವನ್ನು ಇಟ್ಕೊಂಡು ಬೇರೆ ಆಯಾಮಗಳಲ್ಲಿ ಎಸ್ಐಟಿ ತಂಡ ತನಿಖೆಯನ್ನು ಮಾಡ್ತಾ ಇದೆ. ಇದ್ರ ಜೊತೆಗೆ ತನಿಖೆ ಹಂತದಲ್ಲಿರುವಾಗಲೇ ನಿನ್ನೆ ಬೆಂಗಳೂರು ಗ್ರಾಮಾಂತರ ಸಂಸದ DK ಸುರೇಶ್ ಒಂದು ಆರೋಪವನ್ನು ಮಾಡಿರುವಂಥದ್ದು. ಏನು ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳ ಚಿತ್ರೀಕರಣ ಹಾಸನ ನಗರದ ಸಂಸದರ ನಿವಾಸ ಮತ್ತು ಹೊಳೆನರಸೀಪುರ ತಾಲೂಕಿನ ಪಡುವಲ ಹಿಪ್ಪೆ ಅವರ ತೋಟದ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದೊಂದು ಗಂಭೀರವನ್ನ ಆರೋಪವನ್ನು ಕೂಡ ಮಾಡಿದ್ರು. ನಾನಿವಾಗ ಹೊಳೆನರಸೀಪುರ ತಾಲೂಕಿನ ಪಡುವಲ ಹಿಪ್ಪೆಯ ತೋಟದ ಮನೆ ಹತ್ರ ಇದ್ದೇನೆ, ನಿಮ್ಗೆ ತೋರಿಸ್ತೇನೆ. ಇದು ಪಡುವಲ ಹಿಪ್ಪೆಯ ಅವರ ತೋಟದ ಮನೆ. ಇಲ್ಲಿ ಈಗಾಗಲೇ ಏನು ಚುನಾವಣಾ ಅಫಿಡವಿಟ್ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಈ ತೋಟ ನನ್ನ ಹೆಸರಲ್ಲಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ರೀತಿ ಇಲ್ಲಿ ಹಸುಗಳನ್ನು ಕೂಡ ಸಾಕಣೆ ಮಾಡ್ತಿರುವಂಥದ್ದು. 35 ಎಕರೆಗೂ ಹೆಚ್ಚು ಜಮೀನು ಇಲ್ಲಿದೆ. ಹಸುಗಳನ್ನು ಕೂಡ ಸಾಕಣೆ ಮಾಡಿದ್ದಾರೆ. ಈ ತೋಟದ ಮಧ್ಯಭಾಗದಲ್ಲಿ ಒಂದು ಮನೆ ಕೂಡ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ವಿಜುವಲ್ಸ್ನಲ್ಲಿ ನೋಡ್ತಾ ಇದ್ದೇವೆ. ಇದು ಇಲ್ಲಿ ಏನು ಕಾಣ್ತಾ ಇದೆ ವಿಜುವಲ್ಸು, ಈ ತೋಟದ ಮನೆ ಜೊತೆಗೆ ಹಸುಗಳನ್ನು ಸಾಕುವಂತ ಕೊಟ್ಟಿಗೆಗಳು ಕೂಡ ಇರುವಂತದ್ದು. ಇದೇ ಮನೆಯಲ್ಲಿ ಸಂಸದರು ಆರೋಪ ಮಾಡಿರುವಂತೆ ವಿಡಿಯೋಗಳ ಚಿತ್ರೀಕರಣ ಆಗಿರುವಂತದ್ದು ಅಂತ ಹೇಳಿ ಸಂಸದರು ಆರೋಪವನ್ನು ಮಾಡಿರುವಂತದ್ದು. ವಸುದೇವ್, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.